ಈಗ ಅರಬಿಕ್ ಲ್ಯಾಂಗ್ವೇಜ್ ಹೋಗಿದ್ದೇವೆ. ಇದು 1 ವರ್ಷದಲ್ಲಿ ಮುಗೀತನ್ನು ನಾನು ಹೇಳೋದಿಲ್ಲ. ಯಾಕೆಳಿದರೆ ಅವರು ಕಾಲೇಜ್ ಕಲಿಯೋದಲ್ಲ, ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲೇ ಕೂತ್ಕೊಂಡು ಕಲಿಯೋರಲ್ಲ ಮಕ್ಕಳು, ಅವರಿಗೆ ಬೇರೆ ಎಲ್ಲ ಇರ್ತದೆ. ಆಗ ಕಲಿಸುವಾಗ ಈ ವರ್ಷ ನಾವು ಈ ಬುಕ್ಸ್ ತೆಗೆದಿದ್ದೇವೆ. ಇದು 1 ಇಯರ 2 ಇಯರ ಇಷ್ಟು ಇಯರ್ ನೋಡಬೇಕು ಅವರ ಲೆವೆಲ್ ಹೇಗಿದೆ, ಅದು ನೋಡಿ ಆ ಲೆವೆಲಲ್ಲಿ ಅವರಿಗೆ ಕಲಿಸ್ತಾ ಹೋಗೋದು. ಈಗ 1 ಇಯರಲ್ಲಿ ಇದು ಪೂರ್ತಿ ಆಗೋದಿಲ್ಲ ಅದಿದ್ರೆ ಇದು ಕಂಟಿನ್ಯೂ, ಅರ್ಥ ಆಯ್ತಾ? ಅಲ್ಲದೆ ಬರೋ ವರ್ಷ ಇದು ಸಬ್ಜೆಕ್ಟ್ ಮುಗಿತು ನಂಬರ್ 2 ಆಗಲ್ಲ ನಮ್ಮ ಹತ್ರ. ಬರೋ ವರ್ಷ ಇದು ಮುಗಿದಾದ್ರೆ ನಮ್ಮ ಪ್ಲಾನಿಂಗ್ ಇರ್ತದೆ. ಈಗ ಸೆಲೆಕ್ಷನ್ ಪ್ಲಾನ್ ಅರಬಿಕ್ ಇದು ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಇದಕ್ಕೊಂದು ಟೀಮ್ ಇದೆ, ಇದಕ್ಕೊಂದು ಟೀಮ್ ಇದೆ. ನಾನು ವರ್ಷಕ್ಕೆ 6 ಲಕ್ಷ ಕಟ್ಟಬೇಕು ಆ ಟೀಮಿಗೆ. ಅವರು ನನಗೆ ನನ್ನ ಟೀಚರ್ಸ್ನವರಿಗೆ ಆನ್ಲೈನ್ ಕೋಚಿಂಗ್ ಇದೆಲ್ಲ ಕೋಚಿಂಗ್ ಕೊಡ್ತಾರೆ, ಹೇಗೆ ಕಲಿಸಬೇಕು, ಹೇಗೆ ಮುಂದೆ ತಗೊಂಡು ಹೋಗಬೇಕು. ಈ ಅರಬಿಕ್ಕಿದು ಅಷ್ಟು ಈಸಿಯಲ್ಲಿ ಅರಬಿಕ್ ಕಲಿಸ್ಲಿಕ್ಕೆ ಆಗಲ್ಲ. ನಾನೊಂದು ಚಾಲೆಂಜ್ ಆಗಿ ತೆಗೆದದಷ್ಟೇ. ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹ್ ಇಷ್ಟು ಅದಕ್ಕೆ ನಾನು ಸಹಾಯ ಮಾಡಿದ್ದೇನೆ. ನಾನು ಊಹಿಸಲಿಲ್ಲ ಈ ಲೆವೆಲಿಗೆ ಇದೆ ಅಂತ, ಗೊತ್ತಿದೆ ನನ್ನ ತಲೆ ಆಗ್ತಿರ್ಲಿಲ್ಲ. ಅಲ್ಹಮ್ದುಲಿಲ್ಲಾಹ್ ಈಗ ಧೈರ್ಯ ಮತ್ತು ಜಾಸ್ತಿ ಆಯಿತು, ನನಗೆ ಆಗ್ಬೋದು. ನನಗೆ ಒಂದು ಪೇರೆಂಟ್ಸ್ ಸಪೋರ್ಟ್ ಸಿಕ್ಕಿದರೆ ಇನ್ಶಾ ಅಲ್ಲಾಹ್ ಮಕ್ಕಳಿಗೆ ಬರ್ಡನ್ ಬರದ ಶೈಲಿಯಲ್ಲಿ ನಾನು ಕಲಿಸ್ತೇನೆ. ಏನು ಇದ್ರು ನಾವು ಕೂತ್ಕೊಂಡು ಒಂದು ಮೀಟಿಂಗ್ ನಾವು ಕರೆದ್ರೆ ಟೈಮಿಂಗ್ ಬನ್ನಿ. ಮತ್ತು ನಾನು ಹೇಳಿದಲ್ಲ ಈ ಬುಕ್ಸಿಗೆಲ್ಲ ಒಂದು ಅಲ್ಲಿಂದ 350 ನಮಗೆ ಚಾರ್ಜ್ ನಿಲ್ತದೆ ಕಾಶ್ಮೀರದ ಬರಲಿಕ್ಕೆ. ಚಾರ್ಜ್ ಎಕ್ಸ್ಪೆನ್ಸ್ ನಿಲ್ತದೆ 350 ರೂಪಾಯಿ. ಇದು ಈ ಐಟಮ್ಸ್ ಎಲ್ಲ ಬುಕ್ಸ್ ಇದೆಲ್ಲ ಕಾಶ್ಮೀರದಿಂದ ಬಂದದ್ದು, ಕೇರಳದಿಂದ ಬಂದದ್ದು, ಬೇರೆ ಬೇರೆ ಬುಕ್ಸ್ ಇದೆ, ಕೇರಳದಿಂದ ಬಂದದ್ದು. ಕೇರಳದ ಬುಕ್ಸಲ್ಲಿ ಈ ಬುಕ್ಸ್ ರಿಯಲ್, ಇದು ಮಕ್ಕಳಿಗೆ ಚಿಕ್ಕದಿಂದ ಕಲಿಸಬೇಕಾದ ಬುಕ್ಸು. ನಾನು ಕೇಳಿದೆ, ನೀವು ಹೊಸದಿನವ್ರಿಗೆ ಕಲಿಸ್ತೀರಲ್ಲ, ಯಾಕೆ ಇದು ಸ್ಕೂಲಲ್ಲಿ ಯೂಸ್ ಮಾಡೋದಿಲ್ಲ? ಅದು ಯೂಸ್ ಮಾಡಿದರೆ ಮಕ್ಕಳು ಬುಕ್ಸ್ ಇದೆ ಹೇಳಿದವರು, ಅವರು ರೇಟ್ ನೋಡ್ತಾರೆ, ಅದು ಸ್ಕೂಲಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗಲ್ಲ. ನನ್ನ ಹತ್ರ ಮಾಡಬೇಡಿ ಅಂತ ಹೇಳಿದ್ದಾರೆ. ಸ್ಕೂಲಲ್ಲಿ ನಿಮಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗಲ್ಲ. ತುಂಬ ಪೇರೆಂಟ್ಸ್ ನಾನು ಹೇಳಿದ್ರೆ ಬಿಟ್ಟು ಹೋದ್ರೂ ಪರವಾಗಿಲ್ಲ. ಇದ್ದ ಮಕ್ಕಳ ತುಂಬ ಜನಕ್ಕೆ ಆಸೆ ಇರ್ತದಲ್ಲ, ನಮ್ಮ ಮಗು ಅರಬಿ ಕಲಿಬೇಕು, ನನಗೂ ಆಸೆ ಇದೆ ಮಕ್ಕಳಿಗೆ ಕಲಿಸಬೇಕು. ನೋಡು ಎಷ್ಟು ಮಕ್ಕಳಿದ್ದಾರೆ, ಏನೂ ಇಲ್ಲ ನನ್ನ ಮಕ್ಕಳಾದರೂ ಇರ್ತಾರೆ. ಈಗ ಅಲ್ಹಮ್ದುಲಿಲ್ಲಾಹ್ ತುಂಬ ಸಪೋರ್ಟ್ ಇದ್ದಾರೆ. ಹೇಳೋದು, ನಾನು ಸ್ಕೂಲ್ ಸ್ಟಾರ್ಟ್ ಮಾಡುವಾಗ ನನ್ನ ಒಂದು ಮಗುವನ್ನಿಟ್ಟು ಸ್ಟಾರ್ಟ್ ಮಾಡಿದ್ದೇನೆ. ಅಲ್ಹಮ್ದುಲಿಲ್ಲಾಹ್ ಈ ಲೆವೆಲ್ಗೆ ಹೋಗಿದ್ದೆ, ನಾನು ಊಹಿಸಲಿಲ್ಲ. ಮತ್ತು ಏನೇ ಇರೋದು ನಮ್ಮದು ಏನು ಹೇಳಿದರೆ ಪೇರೆಂಟ್ಸ್ ಮತ್ತು ಮ್ಯಾನೇಜ್ಮೆಂಟ್. ಅರಬಿಕ್ ಇದು ಈ ಥರ ನಮಗೆ ಈ ವರ್ಷದ ಬುಕ್ಸು ಅದು ಈ ವರ್ಷ ಮುಗಿಬೇಕಂತ ಇಲ್ಲ, ಒಂದು ವೇಳೆ 2 ವರ್ಷ ಒಂದು ಕ್ಲಾಸ್ ಮುಗಿಬೇಕು. ಯಾಕೆಳಿದರೆ ಈ 8ನೇ ಬುಕ್ಕು ಇದು ಡೈರೆಕ್ಟ್ ಕಲಿಸಲಿಕ್ಕಾಗಲ್ಲ. 8ನವರಿಗೆ ಈ ಬುಕ್ಸ್ ಡೈರೆಕ್ಟ್ ಕಲಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಮುಂಚೆ ಅವರಿಗೆ ಸ್ಟಡೀಸ್ ಬೇಸಿಕ್ ಎಲ್ಲ ಕೊಟ್ಟು ಮತ್ತೆ ತರಬೇಕು. ಆಗ 1 ವರ್ಷದಲ್ಲಿ ಇದು ಮುಗಿಸಲಿಕ್ಕೆಲ್ಲ ಇಂಥ ಇದೆ. ಅವರಿಗೆ ಒಂದು 8ಗೆ 4 ಬುಕ್ಸು ಇದೆ ಇಂಥದ್ದು. ಸರ್ಫುದು ಬೇರೆ ಟೋಟಲ್ ಅದು ನಿಮಗೆ ಲೀಸ್ಟಲ್ಲಿ ಕೊಟ್ಟಿದ್ದಲ್ಲ, ಅದನ್ನೆಲ್ಲ ಅಷ್ಟು ಈಸಿಯಲ್ಲಿ ಕಲಿಸಿ ಮುಗಿಸ್ಲಿಕ್ಕಾಗಲ್ಲ. ಯಾಕೆ ಹೇಳಿದರೆ ಅವರು ಬಂದದ್ದೇನು ಅಷ್ಟೊಂದು ಲೆವೆಲ್ ಇದ್ದವರಲ್ಲ, ಅವರು ತರಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಬೋದು. ಆದರೆ ಈ ಬುಕ್ಸ್ ಅರಬಿಕ್ ಬುಕ್ಸ್ ವಿಶಿಷ್ಟ ಆಗ್ತದೆ.